ಅಭ್ಯಾಸ 11.4 ನಲ್ಲಿ ನಾವೇನ್ ಮಾಡಿದ್ವಿ, ಹಿಂದಿನ ಭಾಗದಲ್ಲಿ ನಿತ್ಯ ಸಮೀಕರಣಗಳು ಹೇಗೆ ಬಂದು ಮತ್ತು ಅವುಗಳು ಯಾವ್ಯಾವ ಎಂಬುದನ್ನು ನೀವು ಈಗಾಗಲೇ ಕಲ್ತಿದ್ದೀರಾ. ಈಗ ಆ ನಿತ್ಯ ಸಮೀಕರಣವನ್ನು ಬಳಸಿಕೊಂಡು ನಾವೇನ್ ಮಾಡ್ತೀವಿ ಇಲ್ಲಿ ಪರಿಹಾರಗಳನ್ನು ಅಂದ್ರೆ ಪ್ರಾಬ್ಲಮ್ಸ್ ಗಳನ್ನ ಏನ್ ಮಾಡ್ತೇವೆ ನಾವಿಲ್ಲಿ ಸಾಲ್ವ್ ಮಾಡ್ತೀವಿ. ಹಾಗಾದ್ರೆ ಮೊದಲನೇ ಪ್ರಾಬ್ಲಮ್ ಏನ್ ಹೇಳ್ತದೆ ಅಂದ್ರೆ ಸೆಕ್ ಎ ಪ್ಲಸ್ ಟ್ಯಾನ್ ಎ ಇಂಟು 1 ಮೈನಸ್ ಸೈನ್ ಎ. ಇದನ್ನ ಹೇಗ್ ಬಿಡಿಸ್ಬೇಕಂದ್ರೆ, ಈಗ ನಾವ್ ಏನ್ ಮಾಡ್ಬೇಕಂದ್ರೆ ಸೆಕೆನ ಯಾವ ರೀತಿ ಬರ್ಕೋಬೇಕಂದ್ರೆ 1 ಬೈ ಕಾಸ್ ಎ ಅಂತ ಬರ್ಕೋಬೇಕಾಗ್ತದೆ. ಸೆಕೆ ಅಂದ್ರೆ ಏನ್ ಬರ್ಕೋಬೇಕು, 1 ಬೈ ಕಾಸ್ ಎ. ಅದೇ ರೀತಿ ಟ್ಯಾನ್ ಎನ ಯಾವ ರೀತಿ ಬರ್ಕೋಬೇಕು, ಸೈನ್ ಎ ಬೈ ಕಾಸ್ ಎ. ನಂತರ ಈಗ ಟ್ಯಾನ್ ಅಂದ್ರೆ ಸೈನ್ ಎ ಬೈ ಕಾಸ್ ಎ, ಸೆಕೆ ಅಂದ್ರೆ 1 ಬೈ ಕಾಸ್ ಎ. ಈಗ ಇಂಟು 1 ಮೈನಸ್ ಸೈನ್ ಎ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈಗ ಕಾಸ್ ಎ ಛೇದಗಳು ಸಮ ಅದಲ್ಲ, ಅದಕ್ಕೆ ಒಂದೇ ಹಚ್ಬೇಕು. ಕಾಸ್ ಎ ಮೇಲೆ ಏನ್ ಬರ್ತದೆ 1 ಪ್ಲಸ್ ಸೈನ್ ಎ, 1 ಪ್ಲಸ್ ಸೈನ್ ಎ. ಈಗ 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ ಆಯ್ತು. ಅದೇ ರೀತಿ 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ ಅಂದ್ರೆ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಯ್ತು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇದು ಸೂತ್ರ ಏನಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ. ಆದ್ರಿಂದ ಇದು 1 ಪ್ಲಸ್ ಸೈನ್ ಎ 1 ಮೈನಸ್ ಸೈನ್ ಎ ಅಂದ್ರೆ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್. ಅವಾಗ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ತೆಳಗೆ ಏನಿದೆ ಛೇದದಲ್ಲಿ ಕಾಸ್ ಎ ಇದೆ. ಹಾಗಂದ್ರೆ 1 ಸ್ಕ್ವೇರ್ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಆಗ್ತದೆ. ಅದು ಈಗ ನಿಮ್ಗೆ ಗೊತ್ತಿದೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಎಷ್ಟು 1. ಹಾಗಾದ್ರೆ ಈಗ ಈ ಸೈನ್ ಸ್ಕ್ವೇರ್ ಆ ಕಡೆ ಕಳಿಸಿದ್ರೆ ಏನಾಗ್ತದೆ, 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಆಗ್ತದೆ. ಈ ಕಡೆ ಏನಾಗ್ತದೆ ಕಾಸ್ ಸ್ಕ್ವೇರ್ ಟೀಟಾ ಆಗ್ತದೆ. ಹಾಗಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್. ಹಾಗಂದ್ರೆ 1 ಸ್ಕ್ವೇರ್ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಎಷ್ಟು ಕಾಸ್ ಸ್ಕ್ವೇರ್. ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ, ಕಾಸ್ ಎ. ಹಾಗಾದ್ರೆ ಒಂದು ಕಾಸ್ ಒಂದು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನು ಉಳಿತದೆ ಅಲ್ಲಿ ಕಾಸ್ ಎ ಏನಾಗ್ತದೆ ಉಳಿತದೆ. ಈ ರೀತಿಯಾಗಿ ನೀವು ನಿತ್ಯ ಸಮೀಕರಣಗಳನ್ನು ಬಳಸಿಕೊಂಡು ಈ ರೀತಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಏನ್ ಬರ್ತಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್. ಇದನ್ನ ಯಾವ ರೀತಿ ಬಿಡಿಸ್ಬೇಕಂದ್ರೆ ನಿಮಗೆ ಗೊತ್ತಿದೆ ಟ್ಯಾನ್ ಎ ಅಂದ್ರೇನು ಸೈನ್ ಎ ಬೈ ಕಾಸ್ ಎ. ಹೌದಾ, ಟ್ಯಾನ್ ಎ ಅಂದ್ರೇನು ಸೈನ್ ಎ ಬೈ ಕಾಸ್ ಎ. ಅದನ್ನ ಆ ರೀತಿ ಬರ್ಕೊಂಡ್ರೆ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ. 1 ಪ್ಲಸ್ ಸೈನ್ ಟ್ಯಾನ್ ಸ್ಕ್ವೇರ್ ಹೆಂಗ್ ಬರಬೇಕು, ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್. ಅದೇ ರೀತಿ 1 ಪ್ಲಸ್ ನಿಮಗೆ ಏನ್ ಗೊತ್ತಿದೆ ಕಾಟ್ ಎ ಅಂದ್ರೇನು ಕಾಸ್ ಎ ಬೈ ಸೈನ್ ಎ. ಹಂಗಂದ್ರೆ ಇದು ಕಾಟ್ ಸ್ಕ್ವೇರ್ ಇದೆಯಲ್ಲ, ಇದು ಕಾಟ್ ಸ್ಕ್ವೇರ್ ನ ಹೆಂಗ್ ಬರ್ಕೋಬಹುದು ನೀವು ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ. ಅವಾಗ ಈ ಕಾಸ್ ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಸೈನ್ ಅನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಕಾಸ್ ಸ್ಕ್ವೇರ್ ಇಂಟು 1 ಏನಾಗ್ತದೆ ಕಾಸ್ ಸ್ಕ್ವೇರ್ ಆಗ್ತದೆ, ಪ್ಲಸ್ ಸೈನ್ ಸ್ಕ್ವೇರ್ ಎ ಓಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಇಂಟು 1 ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಓಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್. ಮತ್ತೆ ಏನಾಗ್ತದೆ ಅಂದ್ರೆ ಇಲ್ಲಿ ಸೈನ್ ಸ್ಕ್ವೇರ್ ಇಂಟು 1 ಏನಾಗ್ತದೆ ಸೈನ್ ಸ್ಕ್ವೇರ್ ಇಂಟು 1 ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಡಿವೈಡೆಡ್ ಬೈ ತೆಳಗೆ ಸೈನ್ ಸ್ಕ್ವೇರ್ ಇಂಟು 1 ಕಾಸ್ ಸ್ಕ್ವೇರ್ ಓಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್. ಈಗ ಏನಾಗುತ್ತೆ ಅಂದ್ರೆ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್, ಇದ್ರ ವ್ಯಾಲ್ಯೂ ಎಷ್ಟು 1. ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ವ್ಯಾಲ್ಯೂನು 1, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ವ್ಯಾಲ್ಯೂನು 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್. ಅದೇ ರೀತಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್. ಈಗ ಏನಾಗುತ್ತೆ 1 ಬೈ ಕಾಸ್ ಸ್ಕ್ವೇರ್ ಇದೇನಾಗುತ್ತೆ ಈ ಕೆಳಗಿರುವಂತದ್ದು ವೃತ್ಕ್ರಮವಾಗಿ ಉಲ್ಟಾ ಆಗುತ್ತೆ. ಉಲ್ಟಾಗಿ ಏನಾಗುತ್ತೆ 1 ಬೈ ಕಾಸ್ ಸ್ಕ್ವೇರ್ 1 ಬೈ ಸೈನ್ ಸ್ಕ್ವೇರ್ ಏನಾಗ್ತದೆ ಇದು ಸೈನ್ ಸ್ಕ್ವೇರ್ ಎ ಬೈ 1 ಆಗ್ತದೆ. ಮತ್ತೆ ಸೈನ್ ಸ್ಕ್ವೇರ್ ಇಂಟು 1 ಎಷ್ಟು ಸೈನ್ ಸ್ಕ್ವೇರ್ ಎ, ಕಾಸ್ ಸ್ಕ್ವೇರ್ ಇಂಟು 1 ಎಷ್ಟು ಕಾಸ್ ಸ್ಕ್ವೇರ್ ಎ, ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಅಂದ್ರೆ ಎಷ್ಟು ಟ್ಯಾನ್ ಸ್ಕ್ವೇರ್ ಎ. ಈ ರೀತಿಯಾಗಿ ನೀವೇನ್ ಮಾಡ್ಬೇಕಾಗ್ತದೆ ಇಲ್ಲಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಬರ್ತದೆ ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಇದು ಸಾಧಿಸುವಂತ ಪ್ರಾಬ್ಲಮ್ ಅಂದ್ರೆ LHS ಈಕ್ವಲ್ ಟು RHS ಅಂತ ಸಾಲ್ವ್ ಮಾಡ್ಬೇಕು. ಹಂಗಂದ್ರೆ ನಾವು ಯಾವ್ದಾದ್ರು ಒಂದು ತೆಗೆದುಕೊಂಡು LHS ತಗೊಂಡು RHS ಅನ್ನ ಪ್ರೂವ್ ಮಾಡ್ಬೇಕು, ಅಥವಾ RHS ಅನ್ನ ತಗೊಂಡು LHS ಪ್ರೂವ್ ಮಾಡ್ಬೇಕು. ನಾ ಏನ್ ಮಾಡ್ತೀನಿ ಫಸ್ಟ್ RHS ಅನ್ನ ತೆಗೆದುಕೊಳ್ತೀನಿ. RHS ಏನಿದೆ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ತೆಗೆದುಕೊಂಡು ನಾವು LHS ಅನ್ನ ಪ್ರೂವ್ ಮಾಡ್ಬೇಕಾಗ್ತದೆ. ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅಂದ್ರೆ ಇದನ್ನ ಅಕರ್ಣಿಕಾರಕ ಮಾಡ್ಬೇಕು. ಛೇದದಲ್ಲಿ 1 ಪ್ಲಸ್ ಕಾಸ್ ಥೀಟಾ ಇದೆಯಲ್ಲ ಅದನ್ನೇ ಮಾಡ್ಬೇಕು 1 ಮೈನಸ್ ಕಾಸ್ ಥೀಟಾ ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ಅಕರ್ಣಿಕಾರಕ ಮಾಡೋದು ನಿಮ್ಗೆ ಗೊತ್ತಿದೆ ಇಂಟು 1 ಮೈನಸ್ ಕಾಸ್ ಥೀಟಾ. ಈ 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಏನಾಗ್ತದೆ 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಆಗ್ತದೆ. ಎ ಇಂಟು ಎ ಸ್ಕ್ವೇರ್. ಅದೇ ರೀತಿ 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಈಗ ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಮೈನಸ್ ಬಿ ಏನಾಗ್ತದೆ ಅದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ. ಅದೇ ರೀತಿ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಅದೇ ರೀತಿ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ನಂತರ ಬಿ ಸ್ಕ್ವೇರ್ ಅಂದ್ರೆ ಏನು ಕಾಸ್ ಸ್ಕ್ವೇರ್ ಥೀಟಾ
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಎ ಅಂದ್ರೆ ಎಷ್ಟು 1 ಬರೆದು ನಡೀತೈತಿ ಬಲ್ಲ ಅಂದ್ರೆ ನಡೀತೈತಿ ಯಾಕೆ 2 into 1 ಏನು 2 ಎ ಬಿ ಏನು ಕಾಸ್ ಥೀಟಾ 2 ಕಾಸ್ ಥೀಟಾ ಡಿವೈಡೆಡ್ ಬೈ ಈಗ ಎ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಅಂದ್ರೆ ಎಷ್ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಏನು ಸೈನ್ ಸ್ಕ್ವೇರ್ ಥೀಟಾ ಹೇಗೆ ಬರ್ತದೆ ಈಗ ನಿಮ್ಗೆ ಗೊತ್ತಿದೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಹಾಗಾದ್ರೆ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಕೊಡಿದ್ರೆ ಕಾಸ್ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಎಷ್ಟು 1 ಹಾಗಾದ್ರೆ ನಾವೇನ್ ಮಾಡ್ಬೋದು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾನ ಯಾವ ರೀತಿ ಬರೀಬಹುದು ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು ಈಗ ಈ ಸೈನ್ ಸ್ಕ್ವೇರ್ ಥೀಟಾ ಛೇದವನ್ನ ಸಪರೇಟ್ ಮಾಡೋಣ ಅವಾಗ ಏನಾಗ್ತದೆ 1 ಬೈ ಸೈನ್ ಸ್ಕ್ವೇರ್ ಥೀಟಾ ಅದೇ ರೀತಿ ಕಾಸ್ ಸ್ಕ್ವೇರ್ ಥೀಟಾ ಬೈ ಸೈನ್ ಸ್ಕ್ವೇರ್ ಥೀಟಾ ಅದೇ ರೀತಿ ಮೈನಸ್ 2 ಕಾಸ್ ಥೀಟಾ ಈ ಸೈನ್ ಸ್ಕ್ವೇರ್ ಥೀಟಾ ಹೆಂಗ್ ಬರೋಣ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಅಂತ ಬರೋಣ ಅವಾಗ ಏನಾಗುತ್ತೆ ನೋಡಿದು 1 ಬೈ ಸೈನ್ ಸ್ಕ್ವೇರ್ ಅಂದ್ರೆ 1 ಬೈ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ ಎಕ್ಸ್ ಸ್ಕ್ವೇರ್ ಥೀಟಾ ನಿಮ್ಗೆ ಗೊತ್ತಿದೆ 1 ಬೈ ಸೈನ್ ಅಂದ್ರೆ ಕಾಸ್ ಎಕ್ಸ್ ಸ್ಕ್ವೇರ್ ಥೀಟಾ ಅದೇ ರೀತಿ ಕಾಸ್ ಸ್ಕ್ವೇರ್ ಥೀಟಾ ಬೈ ಸೈನ್ ಸ್ಕ್ವೇರ್ ಥೀಟಾ ಏನಾಗ್ತದೆ ಕಾಟ್ ಸ್ಕ್ವೇರ್ ಥೀಟಾ ಆಗ್ತದೆ ಅದೇ ರೀತಿ ಮೈನಸ್ 2 ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂದ್ರೆ ಕಾಟ್ ಥೀಟಾ ಅದೇ ರೀತಿ ಇಲ್ಲಿ ಏನಿಲ್ಲ ಅಂದ್ರೆ ಏನಿರ್ತದೆ 1 ಇರ್ತದೆ 1 ಬೈ ಸೈನ್ ಥೀಟಾ ಅಂದ್ರೆ ಕಾಸ್ ಎಕ್ ಥೀಟಾ ಈಗ ಇದೇನಾಯ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಎ ಬಿ ಆಯ್ತು ಹಂಗಾದ್ರೆ ನಾವೇನ್ ಮಾಡ್ಬೋದನ್ನ ಎ ಮೈನಸ್ ಬಿ ರೂಪದಲ್ಲಿ ಬರೀಬಹುದು ಹಂಗಾದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಎ ಬಿ ಫಾರ್ಮ್ ಇದೆ ಈ ಫಾರ್ಮ್ ಇದೆ ನಾವು ಅದನ್ನ ಈ ರೀತಿ ಬರೀಬೇಕು ಅಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈ ರೀತಿ ಬರೆದ್ರೆ ಇದು ಎದಕ್ಕೆ ಈಕ್ವಲ್ ಇರ್ತದೆ ಆರ್ ಎಚ್ ಎಸ್ ಏನಿರ್ತದೆ ಇದು ಈಕ್ವಲ್ ಇರ್ತದೆ ಆರ್ ಎಚ್ ಎಸ್ ಅದೇ ತೋರಿಸುತ್ತೆ ಆದ್ರಿಂದ ನೀವು ಕೆಳಗೆ ಏನ್ ಬರೀಬೇಕು ಸಾಧಿಸಿದೆ ಅಂತ ಮಾಡ್ಬೇಕಾಗ್ತದೆ ಇಲ್ಲಿ ಬರೀಬೇಕಾಗ್ತದೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನ್ ಬರ್ತದೆ ಅಂದ್ರೆ 1 ಪ್ಲಸ್ ಸೈನ್ ಎ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ 1 ಮೈನಸ್ ಸೈನ್ ಏನ್ ಬರ್ತದೆ ಅದು ಸೆಕೆ ಪ್ಲಸ್ ಟ್ಯಾನ್ ಅಂತ ಪ್ರೂಫ್ ಮಾಡಬೇಕು ಈಗ ನಾವೇನ್ ಮಾಡ್ತೀವಿ ಈಗ ಎಲ್ ಎಚ್ ಎಸ್ ತೆಗೆದುಕೊಂಡು ಎಲ್ ಎಚ್ ಎಸ್ ಏನಿದೆ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಸೈನ್ ಎ ಇದನ್ನ ನಾವೇನ್ ಮಾಡ್ಬೇಕಾಗ್ತದೆ ಅಕರ್ಣೀಕಾರಕ ಮಾಡ್ಬೇಕಾಗ್ತದೆ ಅಕರ್ಣೀಕಾರ ಮಾಡಿ ಅವಾಗ ಏನಾಗ್ತದೆ ರೂಟ್ ಆಫ್ ಮೈನಸ್ ಇದ್ರೆ ಏನ್ ಮಾಡ್ಬೇಕು 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ ಸೈನ್ ಈಗ ಮಾಡಿದಾಗ ಈಗ ಈ ಎರಡು ರೂಟ್ ಅನ್ನ ಒಂದೇ ರೂಟ್ ಅಲ್ಲಿ ಬರ್ಕೊಂಡು ಏನಾಗ್ತದೆ 1 ಪ್ಲಸ್ ಸೈನ್ ಇಂಟು 1 ಪ್ಲಸ್ ಸೈನ್ ಏನಾಗ್ತದೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗ್ತದೆ ಅದೇ ರೀತಿ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಏನಾಗ್ತದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ ಎ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಎ ಪ್ಲಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಏನಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಯ್ತು ಅದೇ ರೀತಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಗೊತ್ತಿದೆ ನಿಮ್ಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನಾಗ್ತದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಎ ಬಿ ಹಂಗಂದ್ರೆ ಏನಾಗ್ತದೆ ರೂಟ್ ಆಫ್ 1 ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1 ಬಿ ಸ್ಕ್ವೇರ್ ಅಂದ್ರೆ ಎಷ್ಟು ಸೈನ್ ಸ್ಕ್ವೇರ್ ಥೀಟಾ 1 ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಎ ಅಂದ್ರೆ ಎಷ್ಟು 1 2 ಇಂಟು ಎ ಇಂಟು ಸೈನ್ 2 ಸೈನ್ ಎ ಡಿವೈಡೆಡ್ ಬೈ ಇದೇನಾಗುತ್ತೆ 1 ಮೈನಸ್ ಸೈನ್ ಸ್ಕ್ವೇರ್ ಎ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಎಷ್ಟು ವ್ಯಾಲ್ಯೂ ಇದ್ರದ್ದು ಕಾಸ್ ಸ್ಕ್ವೇರ್ 1 ಸ್ಕ್ವೇರ್ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಎಷ್ಟು ಕಾಸ್ ಸ್ಕ್ವೇರ್ ಈಗ ಅದೇ ರೀತಿ ಕಾಸ್ ಸ್ಕ್ವೇರ್ ಛೇದವನ್ನು ಏನ್ ಮಾಡ್ಬೇಕಾಗ್ತದೆ ಇಲ್ಲಿ ಸಪರೇಟ್ ಮಾಡ್ಬೇಕಾಗ್ತದೆ ಸಪರೇಟ್ ಮಾಡಿದ್ರೆ ಏನಾಗ್ತದೆ ಅದು 1 ಬೈ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಈ ಕಾಸ್ ಸ್ಕ್ವೇರ್ ಹೆಂಗ್ ಬರೀಬೇಕು ಕಾಸ್ ಎ ಇಂಟು ಕಾಸ್ ಎ ಅರ್ಥ ಆಯ್ತಾ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ರೂಟ್ ಆಫ್ 1 ಬೈ ಕಾಸ್ ಸ್ಕ್ವೇರ್ ಅಂದ್ರೆ ಎಷ್ಟು ಸೆಕ್ ಸ್ಕ್ವೇರ್ ಎ 1 ಬೈ ಕಾಸ್ ಸ್ಕ್ವೇರ್ ಅಂದ್ರೆ ಎಷ್ಟು ಸೆಕ್ ಸ್ಕ್ವೇರ್ ಎ ಅದೇ ರೀತಿ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಏನಾಗ್ತದೆ ಅದು ಟ್ಯಾನ್ ಸ್ಕ್ವೇರ್ ಆಗ್ತದೆ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಏನಾಗ್ತದೆ ಟ್ಯಾನ್ ಸ್ಕ್ವೇರ್ ಆಗ್ತದೆ ಈಗ ಪ್ಲಸ್ 2 ಆಸ್ ಇಟ್ ಇಸ್ ಬರೀಬೇಕು 2 ಸೈನ್ ಎ ಬೈ ಕಾಸ್ ಏನು ಟ್ಯಾನ್ ಎ ಸೈನ್ ಎ ಬೈ ಕಾಸ್ ಏನು ಟ್ಯಾನ್ ಎ ಅದೇ ರೀತಿ ಏನಿಲ್ಲ ಅಂದ್ರೆ ಏನಿರ್ತದೆ 1 ಇರ್ತದೆ 1 ಬೈ ಕಾಸ್ ಅಂದ್ರೆ ಎಷ್ಟು ಸೆಕೆ 1 ಬೈ ಕಾಸ್ ಅಂದ್ರೆ ಎಷ್ಟು ಸೆಕೆ ಈಗ ನೀವು ಇಲ್ಲಿ ನೋಡಿದಾಗ ಇದು ಏನಾಗ್ತದೆ ಎ ಸ್ಕ್ವೇರ್ ಆಯ್ತು ಇದು ಬಿ ಸ್ಕ್ವೇರ್ ಆಯ್ತು ಇದು 2ab ಆಯ್ತು ಎ ಸ್ಕ್ವೇರ್ ಬಿ ಸ್ಕ್ವೇರ್ 2ab ಹಂಗಂದ್ರೆ ನಾವು ಯಾವ ರೀತಿ ಬರೀಬಹುದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಅಂದ್ರೆ ಇದು ಈ ರೀತಿ ಇದೆ ನಾವು ಈ ರೀತಿ ಬರೀಬೇಕನ್ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಂಗಂದ್ರೆ ಸೆಕೆ ಪ್ಲಸ್ ಟ್ಯಾನ್ ಎ ಸೆಕೆ ಪ್ಲಸ್ ಟ್ಯಾನ್ ಎ ಹೋಲ್ ಸ್ಕ್ವೇರ್ ಆಗ್ತದ ಈಗ ಈ ಸ್ಕ್ವೇರ್ ಈ ರೂಟ್ ಏನಾಗ್ತದೆ ಕ್ಯಾನ್ಸಲ್ ಆಗಿ ಜಸ್ಟ್ ನಿಮ್ಗೆ ಏನ್ ಬರ್ತದೆ ಸೆಕೆ ಪ್ಲಸ್ ಟ್ಯಾನ್ ಎ ಇದು ಎದಕ್ಕೆ ಈಕ್ವಲ್ ಇರ್ತದೆ ಆರ್ ಎಚ್ ಎಸ್ ಏನಾಗಿರ್ತದೆ ಈಕ್ವಲ್ ಐತಿ ನೋಡಿ ಸೆಕೆ ಪ್ಲಸ್ ಟ್ಯಾನ್ ಎ ಈ ರೀತಿಯಾಗಿ ನಾವು ತೆಳಗೆ ನೀವೇನ್ ಬರೀಬೇಕಾಗ್ತದೆ ಇಲ್ಲಿ ಸಾಧಿಸಿದೆ ಅಂತ ಮಾಡ್ಬೇಕು ಬರೀಬೇಕಾಗ್ತದೆ ಈಗ ಲಾಸ್ಟ್ ಕ್ವಶನ್ ನೋಡ್ರಿ ಇದು ಹೇಗ್ ಬಿಡಿಸ್ಬೇಕಂದ್ರೆ ಈಗ ಇಲ್ಲಿ ಸೈನ್ ಥೀಟಾ ಇದೆ ಇಲ್ಲಿ ಸೈನ್ ಥೀಟಾ ಇದೆ ಇಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ ಇಲ್ಲಿ ಸೈನ್ ಥೀಟಾ ಕಾಮ ತೆಗಿಬೇಕು ಸೈನ್ ಥೀಟಾ ಕಾಮ ತೆಗೆದ್ರೆ ಇಲ್ಲಿ 1 ಉಳಿತದೆ 2 ಸೈನ್ ಕ್ಯೂಬ್ ಒಳಗೆ ಸೈನ್ ತೆಗೆದ್ರೆ 2 ಸೈನ್ ಸ್ಕ್ವೇರ್ ಥೀಟಾ ಆಗ್ತದೆ ಅದೇ ರೀತಿ ಕಾಸ್ ಅಲ್ಲಿ ಕಾಸ್ ಕಾಮ ತೆಗೆದ್ರೆ ಇದೇನಾಗ್ತದೆ 2 ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ -1 ಆಗ್ತದೆ ಈಗ
ಇದು ಎಲ್ ಎಚ್ ಎಸ್ ಅಲ್ಲ, ಇದು ಎಲ್ ಎಚ್ ಎಸ್ ತಗೊಂಡು ನಾವು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ನಮ್ಗೆ ಆರ್ ಎಚ್ ಎಸ್ ಆನ್ಸರ್ ಬರಬೇಕು. ಈಗ ನಿಮಗೇನು ಗೊತ್ತು, ಸೈನ್ ಟೀಟಾ ಬೈ ಕಾಸ್ ಟೀಟಾ ಎಷ್ಟು, ಟ್ಯಾನ್ ಟೀಟಾ. ಈಗ ನೀವು 1 ಅನ್ನ ಹೇಗೆ ಬರೀಬೇಕು, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರೀಬೇಕು. 1 ಅಂದ್ರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ. ಅದೇ ರೀತಿ 2 ಕಾಸ್ ಸ್ಕ್ವೇರ್ ಟೀಟಾ ಅಲ್ಲ, 2 ಕಾಸ್ ಸ್ಕ್ವೇರ್ ಟೀಟಾ ಆಸ್ ಇಟ್ ಈಸ್ ಬರೀರಿ, ಮೈನಸ್ ಈ 1 ಅನ್ನ ಹೆಂಗ್ ಬರೀಬೇಕು, ಸೈನ್ ಸ್ಕ್ವೇರ್ ಟೀಟಾ 1 ಅಂದ್ರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಪ್ಲಸ್ ಏನಾಗುತ್ತೆ, ಈ ಮೈನಸ್ ಪ್ಲಸ್ ಏನಾಗ್ತದೆ, ಮೈನಸ್ ಆಗಿ ಜಸ್ಟ್ ಏನಾಗ್ತದೆ, ಕಾಸ್ ಸ್ಕ್ವೇರ್ ಟೀಟಾ ಆಗ್ತದೆ. ಅಂದ್ರೆ 1 ಅಂದ್ರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಆದ್ರೆ ಪ್ಲಸ್ ಏನಾಗುತ್ತೆ, ಈ ಮೈನಸ್ ಜೊತೆ ಸೇರಿ ಮೈನಸ್ ಪ್ಲಸ್ ಏನಾಗ್ತದೆ, ಮೈನಸ್ ಆಗ್ತದೆ. ಪ್ಲಸ್ ಇದ್ದಿದ್ದು ಏನಾಗುತ್ತೆ, ಮೈನಸ್ ಆಗಿ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಅದೇ ರೀತಿ ಟ್ಯಾನ್ ಟೀಟಾ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ ಇದೆ. ಈಗ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ ಅಂದ್ರೆ ಏನಾಗ್ತದೆ, ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಆಗ್ತದೆ. ಹಂಗಂದ್ರೆ ನಾವೇನ್ ಮಾಡಬೇಕು, ಕಾಸ್ ಸ್ಕ್ವೇರ್ ಟೀಟಾ ಹಂಗೆ ಬರೀಬೇಕಾ, ಸೈನ್ ಸ್ಕ್ವೇರ್ ಒಳಗನೆ ಮೈನಸ್ 2 ಸೈನ್ ಸ್ಕ್ವೇರ್ ಮಾಡಿದ್ರೆ ಅಂದ್ರೆ ಜಸ್ಟ್ ಏನಾಗ್ತದೆ, ಮೈನಸ್ ಸೈನ್ ಸ್ಕ್ವೇರ್ ಇರ್ತದೆ. ಅಂದ್ರೆ 2 ಸೈನ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಕಳೆದ್ರೆ ಸೈನ್ ಸ್ಕ್ವೇರ್ ಟೀಟಾ, ಅದು ದೊಡ್ಡ ಅಂಕಿ 2 ಅಲ್ಲ, ಅದ್ರ ಚಿಹ್ನೆ ಏನ್ ಮಾಡಬೇಕು, ಮೈನಸ್ ಹಚ್ಚಬೇಕು. ಈ 2 ಕಾಸ್ ಸ್ಕ್ವೇರ್ ಒಳಗೆ ಕಾಸ್ ಸ್ಕ್ವೇರ್ ಕಳೆದ್ರೆ ಏನಾಗ್ತದೆ, ಜಸ್ಟ್ ಕಾಸ್ ಸ್ಕ್ವೇರ್ ಟೀಟಾ ಆಗ್ತದೆ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಈ ರೀತಿಯಾಗಿ ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್, ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಏನಾಗುತ್ತೆ, ಕ್ಯಾನ್ಸಲ್ ಆಗಿ 1 ಆಗ್ತದೆ. ಟ್ಯಾನ್ ಟೀಟಾ ಇಂಟು 1 ಏನು, ಟ್ಯಾನ್ ಟೀಟಾ ಈಕ್ವಲ್ ಟು ಅದು ಏನಾಗ್ತದೆ, ಆರ್ ಎಚ್ ಎಸ್ ಆಗ್ತದೆ. ಈ ರೀತಿಯಾಗಿ ನೀವು ಪ್ರಾಬ್ಲಮ್ಸ್ ಅನ್ನು ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಸಾಲ್ವ್ ಮಾಡಬೇಕಾಗ್ತದೆ.